ಹಂಡ್ರೆಡ್ ಡೇಸ್ ಗ್ಯಾರಂಟಿ ಅಂತ ನಾನಂತೂ ಹೇಳ್ತೀನಿ. ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ಪಿಕ್ಚರ್. ತೆಗೆದಿರೋ ಮುತ್ತಣ್ಣ ಅಂತ ಅವ್ರ ಡೈರೆಕ್ಟರ್, ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು. ತಮ್ಮಂಗಿ ನನ್ನ ಮಗನೇ ಅಳಬೇಡ ಮಿಕ್ಕಂಡಿ. ಅದು ಒಂದು ಹಾರ್ಟ್ ಟಚ್ ಆಗೋ ಥರ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ತಂದೆ ತಾಯಿನ ಯಾವ ಥರ ಒಂದು ಪ್ರೀತಿಸ್ಬೇಕು, ಒಂದು ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಪವರ್ ಆಫ್ ಫಾದರ್ ಫೀಲಿಂಗ್. ಫಾದರ್ನ ಮಿಸ್ ಮಾಡ್ಕೊಂಡವ್ರಿಗೆ ಯಾವ ರೀತಿ ಫೀಲ್ ಇರುತ್ತೆ ಅನ್ನೋದನ್ನ ನೈಜವಾಗಿ ಡೈರೆಕ್ಟ್ ಒಳ್ಳೆ ನೀಟಾಗಿ ತೋರಿಸಿದ್ದಾರೆ. ಒಂದು ನೈಜ ಘಟನೆ ನೋಡಿದ ಥರ ನಮ್ಗೆ ಫೀಲ್ ಆಯಿತು. ತಂದೆ ಯಾವ ಥರ ಮಕ್ಕಳನ್ನ ಸಾಕ್ತಾರೆ ಅದನ್ನೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಕಾಮಂಗಿ ನನ್ನ ಮಗನೇ. ಅಪ್ಪ ಅಮ್ಮ ಇರೋರಿಗೆ ಅಪ್ಪ ಅಮ್ಮನ ಬೆಲೆ ಗೊತ್ತಾಗಲ್ಲ. ಇಲ್ದಿರೋರು ಈ ಮೂವಿ ಬಂದು ನೋಡಿ ದುಡ್ಡು ದುಡ್ಡು ಅಂತ ದುಡ್ಡಿನಿಂದ ಹೋಗ್ಬಿಡ್ತಾರ. ಅದೆಲ್ಲ ದುಡ್ಡು ಅಪ್ಪ ಅಮ್ಮನ ಜೊತೆಲಿ ಇಟ್ಕೊಂಡು ನೋಡ್ಕೋತಾರಲ್ಲ, ಅದು ಈ ಮೂವಿನ 10 ಸತಿ ನೋಡಿದ್ರು ಮತ್ತೆ ನೋಡ್ಬೇಕು ಅನ್ಸತ್ತೆ. ಮೊದ್ಲು ನಾನು ಹೇಳೋದು ಒಂದೇನೆ, ಅಪ್ಪ ಅಮ್ಮ ಇಲ್ದಿರೋರಿಗೆ ಇದನ್ನ ಏನು ಅಂತ ಗೊತ್ತಾ. ಅಪ್ಪ ಅಮ್ಮ ಇರೋರು ಮೊದ್ಲು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಎತ್ತು ಒತ್ತಿ ಸಾಕಿ ಆಸ್ತಿನೆಲ್ಲ ಮಾರಿ ವಿದ್ಯಾವಂತನಾಗಿ ಮಾಡ್ತಾರೆ ಮಕ್ಳುಗಳನ್ನ. ಆದ್ರೆ ಆ ಮಕ್ಳುಗಳು ಬೇರೆ ದೇಶಗಳಿಗೆ ಹೋಗ್ಬಿಟ್ಟು ತಂದೆ ತಾಯಿನ ತಗೊಂಡೋಗಿ ಆಶ್ರಮಕ್ಕೆ ಹಾಕ್ತಾರೆ. ಅಂತ ಒಂದು ಆ ತರ ಬುದ್ಧಿ ಇರುವಂತ ಮಕ್ಳುಗಳು ಈ ಮೂವಿನ ನೋಡ್ಬೇಕು. ಯಾಕೆಂದ್ರೆ ತಂದೆ ತಾಯಿಗಳ ಕಷ್ಟ ಏನು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಇದಕ್ಕೆಂತ ಬೇಕಾಗೋರು ಹೊಟ್ಟೆಲ್ ಹುಟ್ಟೋವೆಲ್ಲ ಬಿಟ್ಟು ಯಾವ ರೀತಿ ಈಗಿನ ಜನರೇಷನ್ ಅಲ್ಲಿ ಅಪ್ಪ ಮಕ್ಕಳಿಗೆ ಸಂಬಂಧನೇ ಇಲ್ದಂಗೆ ತೋರಿಸ್ತಾ ಇದಾರೆ. ಬಟ್ ಈ ಪಿಕ್ಚರ್ ಅಲ್ಲಿ ಅಪ್ಪ ಮಕ್ಕಳ ಸಂಬಂಧ ತುಂಬಾ ಚೆನ್ನಾಗಿದೆ. ಇದೇ ರೀತಿ ಎಲ್ಲ ಪಿಕ್ಚರ್ ಬಂದ್ರೆ 100 ಡೇಸ್ ಗ್ಯಾರಂಟಿ ಅಂತ ನಾನಂತೂ ಹೇಳ್ತೀನಿ. ಪಿಕ್ಚರ್ ಮಾತ್ರ ತುಂಬಾ ಚೆನ್ನಾಗಿದೆ. ಅಪ್ಪ ಮಕ್ಕಳು ಹಿಂಗೆ ಇರ್ಲಿ ಅಂತ ಹೇಳ್ತೀನಿ. ಅಪ್ಪ ಮಕ್ಕಳದ್ದು ಒಂದೇ ಇಲ್ಲ ಇದ್ರೊಳಗೆ. ಒಂದು ಲವರ್ ಅಂತಂದು ಹುಡುಗಿ ತೋರಿಸಿದ್ರೆ ಅದರಲ್ಲೂ ತುಂಬಾ ಚೆನ್ನಾಗಿ ಮಾಡಿದಾಳೆ. ಹುಡುಗಿ ಮೇಲೆ ಅಷ್ಟು ಫೋಕಸ್ ಮಾಡಿ ಎಲ್ಲ ಪಿಕ್ಚರ್ ಅಲ್ಲಿ ತೋರಿಸ್ದಂಗೆ ಅಷ್ಟಿಲ್ಲ. ಬಟ್ ಹುಡುಗಿ ಅಂದ್ರೆ ಅವಳಿಗೂ ಅಪ್ಪ ಅಮ್ಮ ಅಂತ ಇರ್ತಾರೆ, ಈ ಕಡೆ ಹುಡುಗನಿಗೂ ಅಪ್ಪ ಅಮ್ಮ ಅಂತ ಇರ್ತಾರೆ. ಆ ಸಂಬಂಧದಲ್ಲಿ ಒಂದು ವಿಶ್ವಾಸ ಇರಬೇಕು, ಪ್ರೀತಿ ಇರಬೇಕು ಅನ್ನೋ ಒಂದು ಇದಕ್ಕೆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಪಿಕ್ಚರ್ ತೆಗೆದಿರೋ ಮುತ್ತಣ್ಣ ಅಂತ ಅವ್ರ ಡೈರೆಕ್ಟರ್, ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಹೀರೋ ಮಾಡಿರೋ ಹುಡುಗನ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ನನಗೆ ರಂಗಾಯಣ ಅವ್ರದ್ದು ತುಂಬಾ ಇಷ್ಟ ಆಯ್ತು. ಇನ್ನು ಹುಡುಗಿ ಸಾಕ್ಷಿ ಅವಳದು ತುಂಬಾ ಚೆನ್ನಾಗಿದೆ. ಆಕ್ಟರ್ ತುಂಬಾ ಚೆನ್ನಾಗಿದೆ. 100 ಡೇಸ್ ಗ್ಯಾರಂಟಿ. ಎಲ್ರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಇವತ್ತೇನು ಸಣ್ಣ ಮುತ್ತಣ್ಣ ಅಂತ ಒಂದು ಫಿಲ್ಮ್ ರಿಲೀಸ್ ಆಗಿದೆ. ಅದು ಒಂದು ಹಾರ್ಟ್ ಟಚ್ ಆಗೋ ಥರ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಮೌಲ್ಯಗಳು ಕಳ್ಕೊಂಡು ಇವತ್ತು ಸ್ವಾರ್ಥ ಪ್ರಪಂಚದಲ್ಲಿ ಒಂದು ಅಪ್ಪ ಮಗನ ಒಂದು ಪಾತ್ರ ಇಲ್ಲಿ ಇದ್ದಿರೋದು ಬಹಳ ಒಂದು ಚೆನ್ನಾಗಿ ಪ್ರಮುಖ ತೋರಿಸಿದ್ದಾರೆ. ಇದರಿಂದ ಏನು ಅರ್ಥ ಮಾಡ್ಕೊಬೇಕು ಜನ ಅಂದರೆ, ಇವತ್ತಿನ ಯುವ ಪೀಳಿಗೆಗಳು ಏನು ಅರ್ಥ ಮಾಡ್ಕೊಬೇಕಂದ್ರೆ, ಇವತ್ತು ಬರೀ ಅವ್ರ ಕೆಲಸ ಅವ್ರು ಇದು ನೋಡ್ಕೋತಾರೆ. ತಂದೆ ತಾಯಿನ ಯಾವ ಥರ ಒಂದು ಪ್ರೀತಿಸ್ಬೇಕು, ಒಂದು ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಇದು 100 ಡೇಸ್ ಗ್ಯಾರಂಟಿ ಚೆನ್ನಾಗಿ ಮಾಡಿದೆ. ಆಮೇಲೆ ಹೀರೋ ಅಂತೂ ಒಳ್ಳೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಬಡ ಪ್ರಭಾವ ಏನಿದ್ದಾರೆ ಅವರು ದೇವರಾಜ್ ಅವರು ಒಂದು ಚೆನ್ನಾಗಿ ಪಾತ್ರ ನಿರ್ವಹಿಸಿದ್ದಾರೆ. ಅವ್ರ ಪಾತ್ರನೂ ಅಷ್ಟೇ, ಪ್ರತಿಯೊಂದು ಪಾತ್ರನೂ ಚೆನ್ನಾಗಿದೆ. ಇದರಲ್ಲಿ ಒಂದು ಮೆಸೇಜ್ ಏನಿದೆ, ತಂದೆ ತಾಯಿನೇ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಜೈ ಕರ್ನಾಟಕ ಮಾತೆ. ಒಂದು ಮೌಲ್ಯಗಳನ್ನ ಹೇಳಿದೆ. ತಂದೆ ತಾಯಿಗಳು ಮಹಾತ್ಮ ಏನು ಅಂತ ತೋರಿಸ್ಬಿಟ್ಟಿದ್ದಾರೆ ಸರ್. ಮುಂಚು ಶ್ರೀಕಾಂತ್ ಅವರು ತಂದೆ ತಾಯಿಗೆ ಮಹಾತ್ಮ ಏನು ಅಂತ ತೋರಿಸ್ಬಿಡ್ತಾರೆ. 100 ಡೇಸ್ ಗ್ಯಾರಂಟಿ ತಾಯಿ ಮಡಿಲು ತಂದೆಗಳು ಸಿಗದೆ ಇರೋ ನಿಜವಾದ ಪಾಪಿ. ಪವರ್ ಆಫ್ ಫಾದರ್ ಫೀಲಿಂಗ್. ಪವರ್ ಆಫ್ ಫಾದರ್ ಫೀಲಿಂಗ್. ಫಾದರ್ನ ಮಿಸ್ ಮಾಡ್ಕೊಂಡವ್ರಿಗೆ ಯಾವ ರೀತಿ ಫೀಲ್ ಇರುತ್ತೆ ಅನ್ನೋದನ್ನ ನೈಜವಾಗಿ ಡೈರೆಕ್ಟ್ ಒಳ್ಳೆ ನೀಟಾಗಿ ತೋರಿಸಿದ್ದಾರೆ. ಡೈಲಾಗ್ ರೈಟರ್ಸ್ ಇಸ್ ವೆರಿ ಅಲ್ಟಿಮೇಟ್. ಡೈಲಾಗ್ಸ್ ಭಾರಿ ಚೆನ್ನಾಗಿದೆ. ಡೈಲಾಗ್ಸ್ ತುಂಬಾ ಚೆನ್ನಾಗಿದೆ. ಮತ್ತೆ ಆಕ್ಟಿಂಗ್ ಕೂಡ ಸಖತ್ತಾಗಿದೆ. ರಂಗಾಯಣ ಅವರಾಗಲಿ ಅಥವಾ ಹೀರೋಯಿನ್ ಆಗಲಿ ಒಳ್ಳೆ ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ನೈಜವಾಗಿ ಚಿತ್ರ ಇದೆ. ಒಂದು ನೈಜ ಘಟನೆ ನೋಡಿದ ತರ ನಮ್ಗೆ ಫೀಲ್ ಆಯ್ತು. ಥ್ಯಾಂಕ್ ಯು. ಚೆನ್ನಾಗಿದೆ. ತಂದೆ ಮಕ್ಕಳ ಬಗ್ಗೆ ಒಳ್ಳೆ ಅಭಿಪ್ರಾಯ ತೋರಿಸಿದ್ದಾರೆ. ತಂದೆ ಯಾವ ತರ ಮಕ್ಕಳನ್ನ ಸಾಕ್ತಾರೆ ಅದನ್ನೆಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಮಕ್ಕಳನ್ನ ಒಳ್ಳೆ ಮಹಾಲಕ್ಷ್ಮಿ ತರ ತೋರಿಸಿದ್ದಾರೆ. ಸೂಪರ್, ಒಳ್ಳೆ ಸೆಂಟಿಮೆಂಟ್ ಸೂಪರ್ ಆಗಿದೆ. ಮೂವಿ ತುಂಬಾ ಚೆನ್ನಾಗಿದೆ. ಏನ್ ಗೊತ್ತಾ, ಅಪ್ಪ ಅಮ್ಮ ಇರೋರಿಗೆ ಅಪ್ಪ ಅಮ್ಮನ ಬೆಲೆ ಗೊತ್ತಾಗಲ್ಲ. ಇಲ್ದಿರೋರು ಈ ಮೂವಿ ಬಂದು ನೋಡಿ ದುಡ್ಡು ದುಡ್ಡು ಅಂತ ದುಡ್ಡಿನಿಂದ ಹೋಗ್ಬಿಡ್ತಾರ. ಅದೆಲ್ಲ ದುಡ್ಡು ಅಪ್ಪ ಅಮ್ಮನ ಜೊತೆಲಿ ಇಟ್ಕೊಂಡು ನೋಡ್ಕೋತಾರಲ್ಲ, ಅದು ನಾವೆಲ್ಲೇ ಇದ್ರು ನಾವ್ ಇಲ್ಲಿದ್ರು ಅಷ್ಟೇ, ಬೇರೆ ಕಡೆ ಹೋದ್ರು ದುಡ್ಡನ್ನ ತುಂಬಾ ದುಡಿಬಹುದು. ಬಟ್ ಅಪ್ಪ ಅಮ್ಮ ಸಿಗ್ತಾರ ಮತ್ತೆ ಇನ್ನೊಂದ್ಸತಿ ನಮ್ಗೆ. ಈ ಮೂವಿನ 10 ಸತಿ ನೋಡಿದ್ರು ಮತ್ತೆ ನೋಡ್ಬೇಕು ಅನ್ಸತ್ತೆ. ಮೊದ್ಲು ನಾನು ಹೇಳೋದು ಒಂದೇನೆ, ಅಪ್ಪ ಅಮ್ಮ ಇಲ್ದಿರೋರಿಗೆ ಇದನ್ನ ಏನು ಅಂತ ಗೊತ್ತಾ. ಅಪ್ಪ ಅಮ್ಮ ಇರೋರು ಮೊದ್ಲು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ತುಂಬಾ ಚೆನ್ನಾಗಿದೆ. ಈಗಿನ ಕಾಲದಲ್ಲಿ
ಎತ್ತು ಒತ್ತಿ ಸಾಕಿ ಆಸ್ತಿನೆಲ್ಲ ಮಾರಿ ವಿದ್ಯಾವಂತನಾಗಿ ಮಾಡ್ತಾರೆ ಮಕ್ಳುಗಳನ್ನ. ಆದ್ರೆ ಆ ಮಕ್ಳುಗಳು ಬೇರೆ ದೇಶಗಳಿಗೆ ಹೋಗ್ಬಿಟ್ಟು ತಂದೆ ತಾಯಿನ ತಗೊಂಡೋಗಿ ಆಶ್ರಮಕ್ಕೆ ಹಾಕ್ತಾರೆ. ಅಂತ ಒಂದು ಆ ತರ ಬುದ್ಧಿ ಇರುವಂತ ಮಕ್ಳುಗಳು ಈ ಮೂವಿನ ನೋಡ್ಬೇಕು. ಯಾಕೆಂದ್ರೆ ತಂದೆ ತಾಯಿಗಳು ಮಕ್ಳುಗಳನ್ನ ಸಾಕಿ ಎಷ್ಟು ನೋವನ್ನ ಪಟ್ಟಿರ್ತಾರೆ. ಆದ್ರೆ ಮಕ್ಳುಗಳಿಗೂ ತಂದೆ ತಾಯಿಗಳು ಬೇಕು ಅನ್ನೋದು ಬೇಕು ಮಕ್ಳುಗಳಿಗೆ. ಆದ್ರೆ ಈಗಿನ ಕಾಲ ಮಕ್ಳುಗಳು ಹೊರಗಡೆ ಹೋಗ್ಬಿಡ್ತಾರೆ. ತಂದೆ ತಾಯಿಗಳ ಕಷ್ಟ ಏನು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಜೊತೆಗೆ ಇನ್ನೊಂದು ವಿಷಯ ಅಂದ್ರೆ ತಾಯಿಂದ್ರು ಹೆಣ್ಮಕ್ಳನ್ನ ಎತ್ತಿರುವಂತ ತಾಯಿಂದ್ರೆ ಏನ್ ಮಾಡ್ತಾರೆ, ಹೋದ ಮನೆಯಲ್ಲಿ ನನಗೆ ಮಾವ ಇರಬಾರ್ದು ಅತ್ತೆ ಇರಬಾರ್ದು ಅಂತಾರೆ. ಆದ್ರೆ ಅತ್ತೆ ಮಾವ ಯಾರೇ ಇದ್ರು ಅನುಸರಿಸ್ಕೊಂಡು ಹೋದಾಗ ಆ ಮನೆನೂ ಚೆನ್ನಾಗಿರುತ್ತೆ ಅನ್ನೋದು ಒಂದು ಝಲಕ್ಕಾಗಿ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ ಮೂವಿಯಲ್ಲಿ. ಸೆಕೆಂಡ್ ಹಾಫ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಈಗಿನ ಕಾಲದಲ್ಲಿ ಬರೀ ಲವ್ಸ್ ಫಿಲಿಮ್ಗಳು ಬರ್ತಿರತ್ತೆ, ಹೊಡೆಯೋದು ಬಡಿಯೋದು ರೌಡಿಸಮ್ ಫಿಲಿಮ್ಗಳನ್ನ ನೋಡಿ ನೋಡಿ ಬೇಸತ್ತಿರ್ತೀವಿ. ಆದ್ರೆ ಇವಾಗ ಇಂಥದ್ದು ಒಂದು ಫ್ಯಾಮಿಲಿಗಳನ್ನು ನಾವು ಇಡೀ ಕುಟುಂಬ ಸಮೇತರಾಗಿ ಸಹ ಮಾಡ್ಬೋದು. ಎಲ್ಲರಿಗೂ ಒಂದು ಮೆಸೇಜ್ ಇದೆ, ಅಪ್ಪನಿಗೂ ಒಂದು ಮೆಸೇಜ್ ಇದೆ, ಮಕ್ಕಳಿಗೂ ಒಂದು ಮೆಸೇಜ್ ಇದೆ, ಜೊತೆಗೆ ಮನೆಯಲ್ಲಿ ಇರುವಂತಹ ತಂದೆ ತಾಯಿಗಳಿಗೂ ಒಂದು ಮೆಸೇಜ್ ಇದೆ. ತುಂಬಾ ಚೆನ್ನಾಗಿದೆ.